ಗ್ರೀಕ್ ದೇಶದ ಅಥೆನ್ಸ್ ಅಂತಕ್ಕಂಥ ಏನು ಗ್ರೀಕ್ ದೇಶದ ರಾಜಧಾನಿ ಅಥೆನ್ಸ್. ಏನು ಅಥೆನ್ಸ್ ಗ್ರೀಕ್ ದೇಶದ ರಾಜಧಾನಿ. ಮೊಟ್ಟ ಮೊದಲ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಆ ದೇಶದಲ್ಲಿ ನಡೆದು ಅಲ್ಲಿ ಏನಂದ್ರೆ ಕೆಲವು ಕ್ರೀಡೆಗಳು ಮಾತ್ರ ನಡೀತಾ ಇದ್ವು. ಓಟಗಳು, ಎಸೆತಗಳು, ಆಮೇಲೆ ಕುಸ್ತಿ ಸ್ಪರ್ಧೆಗಳು, ಆಮೇಲೆ ಜಿಮ್ನಾಸ್ಟಿಕ್ ಮುಷ್ಟಿಯುದ್ಧ, ಆಮೇಲೆ ಕುದುರೆ ಸ್ಪರ್ಧೆ, ಹಾರ್ಸ್ ರೈಡಿಂಗ್, ಕೆಲವೊಂದು ಸ್ಪರ್ಧೆಗಳು ಮಾತ್ರ ನಡೀತಾ ಇದ್ವು. ಆಮೇಲೆ ನಿಮ್ಗೆ ಹೇಳಿಲ್ಲ ನೋಡುವಾಗ ಪ್ರಾಚೀನ ಕಾಲದಿಂದಲೂ ಪ್ರಚಲಿತವಾದಂತಹ ಕ್ರೀಡೆ ಯಾವುದಂದ್ರೆ ಜಾವಲಿನ್ ಥ್ರೋ. ಅವಾಗಲಿಂದಲೂ ಕೂಡ ಕೆಲವೊಂದು ಸ್ಪರ್ಧೆಗಳು ಮಾತ್ರ ನಡೀತಾ ಇದ್ವು. ಆಮೇಲೆ ಸ್ಪರ್ಧೆ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಕ್ರೀಡಾಪಟುಗಳು ಅಲ್ಲಿ ಬರ್ತಾ ಇದ್ರು. ಗೊತ್ತಿಲ್ಲ, ಸುಮಾರು 6 ದಿವಸಗಳವರೆಗೆ ಈ ಕ್ರೀಡಾಕೂಟ ಕಂಟಿನ್ಯೂಸ್ ನಡೀತಾ ಇತ್ತು. ಆಮೇಲೆ ಅಲ್ಲಿ ಹೆಂಗ ಅಂದ್ರೆ ಬೇರೆ ದೇಶಗಳು ದೇಶದಿಂದ ಈ ದೇಶಕ್ಕೆ ಕ್ರೀಡಾಕೂಟಗಳು ಬರ್ತಾರಂದ್ರೆ ಅವರಿಗೆ ಹೆಂಗೆ ಸ್ವಾಗತ ಮಾಡ್ಕೊಳ್ಳೋದು. ಆಮೇಲೆ ಕ್ರೀಡಾಕೂಟ ನಡೆದಂತ ಸಂದರ್ಭದಲ್ಲಿ ಹೆಂಗಂದ್ರೆ ಆ ದೇಶದಲ್ಲಿ ಯಾವುದೇ ತರನಾದಂತ ಗಲಾಟೆ ಆಗಲಿಲ್ಲ, ಯುದ್ಧ ಆಗಬಾರ್ದು, ಗಲಾಟೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟಗಳನ್ನ ಸಂಘಟನೆ ಮಾಡ್ತಾರೆ. ಇನ್ನು ಸ್ಪರ್ಧೆ ನಡೆದಂತ ಸಂದರ್ಭದಲ್ಲಿ ಅವರು ಕ್ರೀಡಾಕೂಟಗಳು ವಿಜೇತರಾಗಿರ್ತಾರಲ್ಲ, ಸೊ ಅವರಿಗೆ ಹೆಂಗಂದ್ರೆ ಸ್ಟೇಡಿಯಂ ನಲ್ಲಿ ಅವರ ಸ್ಟ್ಯಾಚ್ಯೂನ ನಿಲ್ಲಿಸ್ತಾರೆ, ಅವರ ಪ್ರತಿಮೆಯನ್ನ ಅನಾವರಣ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಸ್ಟ್ಯಾಚ್ಯೂ ಯಾಕೆ ನಿಲ್ಲಿಸ್ಬೇಕಾದ್ರೆ ಸಾಧಿಸಿ ಇರ್ತಾರೆ ಅಂದ್ರೆ ಮುಂದಿನ ಯುವ ಪೀಳಿಗೆಯ ಮೇಲೆ ಅವರು ಏನು ಅಟ್ಲೀಸ್ಟ್ ಅವ್ರು ನೋಡಿ ಆದ್ರೂ ನಾನು ಒಬ್ಬ ಇಂಥ ಕ್ರೀಡಾಪಟು ಆಗ್ಬೇಕು ಅನ್ನೋ ಭಾವನೆ ಅವರಲ್ಲಿ ಬರಲಿ. ಆಮೇಲೆ ಆ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಬಂದವರಿಗೆ ಚಿನ್ನದ ಪದಕವನ್ನು ಕೊಡ್ತಾರೆ, ದ್ವಿತೀಯ ಸ್ಥಾನ ಬಂದವರಿಗೆ ಬೆಳ್ಳಿ ಪದಕವನ್ನು ಕೊಡ್ತಾರೆ, ತೃತೀಯ ಸ್ಥಾನವನ್ನು ಕಂಚಿನ ಪದಕವನ್ನು ಕೊಡ್ತಾರೆ. ಆದರೆ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ವಿಜೇತರಾದಂತಹ ಕ್ರೀಡಾಪಟುಗಳಿಗೆ ಅವಾಗ ಪದಕಗಳನ್ನು ಕೊಡ್ತಾ ಇರಲಿಲ್ಲ. ಸೊ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಲಿವ್ ಅಂತಕ್ಕಂಥ ಒಂದು ಮರ, ಅಂದ್ರೆ ಅವರು ಗ್ರೀಕ್ ದೇಶದ ಧಾರ್ಮಿಕ ದೃಷ್ಟಿಯಿಂದ ಪೂಜ್ಯ ಭಾವನೆಯುಳ್ಳಂತ ಮರ. ಉದಾಹರಣೆ ನಾವೀಗ ನಮ್ಮ ಭಾಗದಲ್ಲಿ ಬನ್ನಿ ಗಿಡ ನೋಡಿದ್ರೆ ಏನ್ ಮಾಡ್ತೀವಿ? ಪೂಜೆ ಮಾಡ್ತಿರಲಿಲ್ಲ. ಸೊ ಹಾಗೆ ಗ್ರೀಕ್ ದೇಶದಲ್ಲಿ ಆಲಿವ್ ಅಂತಕ್ಕಂಥ ಒಂದು ಮರ, ನಮ್ಮಲ್ಲಿ ಆಲದ ಮರ ಇರ್ತಲ್ಲ ಅದೇ ತರ ಇರುತ್ತೆ, ಗೊತ್ತಿತ್ತಲ್ಲ. ಆ ಮರದಿಂದ ಏನು ಆಹಾರವನ್ನ ತಯಾರು ಮಾಡಿ ಅವ್ರಿಗೆ ಹಾಕ್ತೀವಿ ಕ್ರೀಡಾಪಟುಗಳಿಗೆ, ಗೊತ್ತಿಲ್ಲ. ಅವ್ರ ಪದಕಗಳನ್ನ ಹಾಕ್ತಾ ಇರಲಿಲ್ಲ. ಸೊ ಆಮೇಲೆ ಅವರಿಗೆ ಮಾಲೆ ಹಾಕೋದಷ್ಟೇ ಅಲ್ಲದೆ ಅವರನ್ನ ಏನಂತ ಕರೀತಿದ್ರು ಅಂದ್ರೆ ಕ್ರೀಡಾಕೂಟದಲ್ಲಿ ಕೆತ್ತಂತವ್ರನ್ನ ಡೆನಿ ಗಾಡ್ಸ್ ಅಂದ್ರೆ ದೇವರಿಗೆ ಸಮಾನರಾದ ಏನೋ ಅವರಿಗೆ ಗೌರವವನ್ನು ಕೊಡ್ತಾ ಇದ್ರು. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಒಬ್ಬ ಕ್ರೀಡಾಪಟು ವಿಜೇತರಾಗಿದ್ರೆ ಅವರನ್ನು ಯಾರು ಹೋಲಿಸ್ತಿದ್ರು ಅಂದ್ರೆ ದೇವರಿಗೆ ಸಮಾನರು ಅಂತೇಳಿ. ಸೊ ಹೀಗೆ ಸುಮಾರು ವರ್ಷಗಳ ಕಾಲ ಈ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡ್ಕೊಂತ ಬಂದು ಕೊನೆಗೆ ಏನಾಯ್ತಂದ್ರೆ ರೋಮ್ ದೊರೆಯಾದಂತ ಒಬ್ಬ ಥಿಯೋಡೋಸಿಯಸ್ ರೋಮ್ ದೇಶದ ರಾಜನಾದಂತ ಥಿಯೋಡೋಸಿಯಸ್ ಏನ್ ಮಾಡ್ತಾನಂದ್ರೆ ಒಲಿಂಪಿಕ್ ಕ್ರೀಡೆಗಳು ಮುಂದೆ ನಡೆಯದ ಹಾಗೆ ಏನ್ ಮಾಡ್ತಾನೆ, ಅವನು ಬಂದ್ ಮಾಡ್ತಾನೆ. ಕೊನೆಗೆ 1896 1896ರಲ್ಲಿ ಈ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾದವು. ನೋಡಿ, ಈಗ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ಪ್ರಾರಂಭ ಆಯಿತು ಅಂದ್ರೆ 776 BC. ಪಿ ಅಂದ್ರೆ ಏನು, ಸಿ ಅಂದ್ರೆ ನಾಲ್ಕು 776 BC. ನಾವೀಗ ಕನ್ನಡದಲ್ಲಿ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ ಕರಿತೀವಲ್ಲ. ಸೊ ಅಂದ್ರೆ BC ಅಂದ್ರೆ ಟಿಪ್ಪು ಕ್ರಿಸ್ತ, ಅಂದ್ರೆ ಕ್ರಿಸ್ತ ಹುಟ್ಟುತ್ತಿದ್ದ ಪೂರ್ವದಲ್ಲಿ ಅಂತ ಕರಿತೀವಿ ನಾವು, ಕ್ರಿಸ್ತ ಪೂರ್ವ ಅಂತ ಕರಿತೀವಿ. ಕ್ರಿಸ್ತ ಹುಟ್ಟಿದ ಮೇಲೆ ಏನಾಯ್ತು, ಕ್ರಿಸ್ತ ಶಕೆ ಅಂತೇಳಿ ಪ್ರಾರಂಭ ಆಯಿತು. ಸೊ 300
ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭವಾಗಿ 394ರವರೆಗೂ ನಡೆದು. ಈ ಸಿ ಅಂದ್ರೆ ಲಾಂಗ್ ಫಾರ್ಮ್, ಎ ಅಂದ್ರೆ ಏನು, ಸಿ ಅಂದ್ರೆ ಏನು? ಆಫ್ಟರ್ ಕ್ರಿಸ್ತ. ಕ್ರಿಸ್ತ ಸಿಕ್ಕೆ ಪ್ರಾರಂಭ ಆದ್ಮೇಲೆ ಏನಾಯ್ತು, ನಾವು ಕ್ರಿಸ್ತ ಸಿಕ್ಕೆಯನ್ನ ಅಂದ್ರೆ ಕ್ರಿಸ್ತ ಸಿಕ್ಕೆ ಪ್ರಾರಂಭ ಪೂರ್ವ ಏನಂತಿದ್ವಿ ಅಂದ್ರೆ ಕ್ರಿಸ್ತ ಪೂರ್ವ ಅಂತಿದ್ವಿ. ತದನಂತರ ಕ್ರಿಸ್ತ ಸಿಕ್ಕೆ ಅಂತ ಪ್ರಾರಂಭ ಆಯಿತು. ಸೊ ಹೀಗೆ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು 776ರಲ್ಲಿ ಪ್ರಾರಂಭವಾಗಿ 394ರವರೆಗೂ ನಡೆದವು. ಸೊ ಯಾರಿಂದ ಅಂದ್ರೆ ರೋಮ್ ದೊರೆಯಾದಂತ ಥಿಯೋಡೋಸಿಯಸ್. ಸೊ ಅವನಿಂದ ಅವು ಕೊನೆಯ ಸುಮಾರು ವರ್ಷಗಳ ಕಾಲ ಏನಾಯ್ತಂದ್ರೆ ಒಲಿಂಪಿಕ್ ಕ್ರೀಡೆಗಳು ನಡೆಯಲೇ ಇಲ್ಲ. ಕೊನೆಗೆ 1894ರಲ್ಲಿ ಫ್ರಾನ್ಸ್ ದೇಶದ ಒಬ್ಬ ಪ್ರಜೆಯಾದಂತ ಏನು ಬ್ಯಾರನ್ ಪಿಯರ್ ಡಿ ರೋಬರ್ಟಿನ್, ಯಾರು ಬ್ಯಾರನ್ ರೋಬರ್ಟಿನ್ ಅಂತಕ್ಕಂಥವನು ಏನ್ ಮಾಡ್ತಾನೆ, ಸುಮಾರು ದೇಶಗಳ ಪ್ರತಿನಿಧಿಗಳ ಒಂದು ಸಭೆಯನ್ನು ಕರೀತಾನೆ ಫ್ರಾನ್ಸ್ ದೇಶದಲ್ಲಿ. ಸೊ ಹೇಗೆ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೀತಾ ಇದ್ವಲ್ಲ, ಸೊ ಅದೇ ರೀತಿ ನಾವು ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನ ಮುಂದುವರಿಸಿಕೊಂಡು ಹೋಗೋಣ ಅಂತೇಳಿ ಸುಮಾರು ದೇಶಗಳ ಪ್ರತಿನಿಧಿಗಳು ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಸೊ ಅದು ಯಾವಪ್ಪ ಅಂದ್ರೆ 1894ರಲ್ಲಿ ನಡೆಯುತ್ತೆ, ಗೊತ್ತಿಲ್ಲ. ಸೊ ಆ ಸಭೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ 9 ದೇಶಗಳ ಒಂದು ಪ್ರತಿನಿಧಿಗಳ ಒಳಗೊಂಡಂತೆ ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಂತೇಳಿ ಮಾಡ್ತಾರೆ. IOC ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ನಾವು ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಂತ ಕರೀತೀವಿ. ಸೊ ಅವ್ನು ಏನ್ ಮಾಡ್ತಾನೆ ಅಂದ್ರೆ 9 ಜನರ ಒಂದು ತಂಡವನ್ನು ಕಟ್ಕೊಂಡು, ಸೊ ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಅಂತೇಳಿ ನೇಮಕ ಮಾಡಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅದೇ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಈ ಒಲಿಂಪಿಕ್ ಕ್ರೀಡೆಗಳನ್ನ ಸಂಘಟನೆ ಮಾಡಬೇಕಾದ್ರೆ ಯಾರು ಇವ್ರ ಪರ್ಮಿಷನ್ ಬೇಕು, ಗೊತ್ತಿಲ್ಲ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇದ್ದಲ್ಲ, ನಾವು ಉದಾಹರಣೆಗೆ ಭಾರತ ದೇಶದಲ್ಲಿ ಒಲಿಂಪಿಕ್ ಕ್ರೀಡೆಗಳನ್ನ ಸಂಘಟನೆ ಮಾಡಬೇಕು ಅಂದ್ರೆ ಸೊ ಅವರು ಅನುಮತಿ ಬೇಕು. ಅವರ ಅನುಮತಿ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಆಮೇಲೆ ಏನಾದ್ರೂ ಹೊಸ ನಿಯಮಗಳನ್ನ ರಚನೆ ಮಾಡಬೇಕಾದ್ರೆ ಸೊ ಅವರಲ್ಲಿ ಏನು ಅವರಿಂದ ಪರ್ಮಿಷನ್. ಈಗ ಉದಾಹರಣೆಗೆ ವರ್ಲ್ಡ್ ಕಪ್ ಕ್ರಿಕೆಟ್ ನಡೆಯುತ್ತೆ, 2020 ನಡೆಯುತ್ತೆ. ಸೊ ಅದಕ್ಕೂ ಕೂಡ ಒಂದು ಏನಿರುತ್ತೆ, ಸಮಿತಿ ಇರುತ್ತೆ. ಏನು BCCI ಅಂತ ಹೇಳಿ, BCCI ಅಂತ ಹೇಳಿ, ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳಿ, ICC ಗೊತ್ತಿಲ್ಲ. BCC ಭಾರತೀಯ ಕ್ರಿಕೆಟ್ ಕೌನ್ಸಿಲ್, ಗೊತ್ತಾ? BCC ಅಂದ್ರೆ ಕ್ರಿಕೆಟ್ ಪಂದ್ಯಾವಳಿಗೆ ಬೇಕಾದಂತ ಏನೇನು ನಿಯಮಗಳನ್ನ ರಚನೆ ಮಾಡಬೇಕು, ಮತ್ತೆ ಅದಕ್ಕೆ ನಿಯಮಗಳಿರ್ತವೆ. ಸೊ ಅವನ್ನ ಅದರ ಜವಾಬ್ದಾರಿ ಅವರದೇ ಆಗಿರುತ್ತೆ. ICC ಇದೆ ಇಂಟರ್ನ್ಯಾಷನಲ್ ಕ್ರಿಕೆಟ್, ಬೇರೆ ಬೇರೆ. BCC ಅಂದ್ರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ, ಗೊತ್ತಾಯ್ತಾ? ಸೊ ಹೀಗೆ ಸುಮಾರು ವರ್ಷಗಳ ನಂತರ ಅಂದ್ರೆ 1894ರಲ್ಲಿ ಫ್ರಾನ್ಸ್ ದೇಶದ ಪ್ರಜೆಯಾದಂತ ಬ್ಯಾರನ್ ಡಿ ರೋಬರ್ಟಿನ್ ಈ ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನ ನಾವು ಮತ್ತೆ ಪುನಃ ಪ್ರಾರಂಭ ಮಾಡುತ್ತೇವೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಫಸ್ಟ್ ಅದೊಂದು ಕಮಿಟಿ ಕರೀತಾರೆ. ಅದರಲ್ಲಿ ಬೇರೆ ಬೇರೆ ಹವ್ಯಾಸಿ ಒಲಿಂಪಿಕ್ ಕಮಿಟಿ ಅಂದ್ರೆ ಹವ್ಯಾಸ ಅಂದ್ರೆ ಅವೆಂಚುಲಿ ಅಂದ್ರೆ ಈಗ ಬೇರೆ ಬೇರೆ ಈಗ ರೈತರು ಒಂದಲ್ಲಿ ಕೆಲಸ ಮಾಡಿದ ಅವ್ರದ್ದು ಹವ್ಯಾಸ, ಗೊತ್ತಿಲ್ಲ. ಬೇರೆ ಬೇರೆ ಹವ್ಯಾಸಗಳು ಇರ್ತವೆ, ಗೊತ್ತಿಲ್ಲ. ಸೊ ಅಭ್ಯಾಸ ಅಂದ್ರೇನು, ಬರೀ ಆಟ ಆಡೋದಷ್ಟೇ, ಏನ ಅದೇ ಒಂದು ಹವ್ಯಾಸ. ಸೊ ಹೀಗೆ ಒಂದು ಹವ್ಯಾಸ ಕ್ರೀಡಾಭ್ಯಾಸದಲ್ಲಿ ಒಲಿಂಪಿಕ್ ಪ್ರಾರಂಭ ಮಾಡೋದಕ್ಕೆ ಅವರು ಕರೆದಾಗೆ ಬೇರೆ ಬೇರೆ ದೇಶಗಳು ಧ್ವನಿಗೂಡಿಸ್ತಾರೆ. ಅದರ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡೆಮಿಟ್ರಿಯಸ್ ಅಂತ ಹೇಳಿ ಅವರು ಅಧ್ಯಕ್ಷರಾಗ್ತಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿ ಡಿಮಿಟ್ರಿಯಸ್ ಅಂತ ಹೇಳಿ ಅವರಾಗ್ತಾರೆ. ಆಮೇಲೆ ಅದರ ಕಾರ್ಯದರ್ಶಿಯಾಗಿ ಇಲ್ಲಿ ಕೊಟ್ಟಿದೆ ಬ್ಯಾರನ್ ಡಿ ರೋಬರ್ಟಿನ್ ಅಂತಕ್ಕಂಥ ಅವರೇ ಫ್ರಾನ್ಸ್ ದೇಶದ ಪ್ರಜೆ. ಸೊ ಇವರು ಅದರ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. ಈಗೇನು ಪ್ರತಿ 4 ವರ್ಷಗಳೊಮ್ಮೆ ಒಲಿಂಪಿಕ್ ಕ್ರೀಡೆಗಳು ನಡೀತಾ ಇದಾವಲ್ಲ, ಸೊ ಅದನ್ನ ಪ್ರಾರಂಭ ಮಾಡಿದವರು ಯಾರಂದ್ರೆ
ಇವರೇ. ಗೊತ್ತಿಲ್ಲ, ಸುಮಾರು ವರ್ಷಗಳವರೆಗೆ ಕ್ರೀಡಾಕೂಟ ನಿಂತೋಗ್ಬಿಟ್ಟಿತ್ತು. ಅಂದ್ರೆ ಯುವಕರಲ್ಲಿ ಏನಾದ್ರೂ ಒಂದು ಚೈತನ್ಯವನ್ನ, ಸ್ಪರ್ಧಾ ಮನೋಭಾವನೆಯನ್ನ ಬೆಳೆಸ್ಬೇಕಂತೇಳಿ ಇವರು ಈ ಒಂದು ಒಲಿಂಪಿಕ್ ಕ್ರೀಡೆಗಳನ್ನ ಪ್ರಾರಂಭ ಮಾಡಿದ್ರು. ಇನ್ನು ಮೊಟ್ಟ ಮೊದಲು 1896 ಏಪ್ರಿಲ್ 5 ಗ್ರೀಕ್ ದೇಶದ ಅಥೆನ್ಸ್ ಅಲ್ಲಿ ಪ್ರಾರಂಭವಾಗಿದೆ. 1896 ಏಪ್ರಿಲ್ 5 ಮೊಟ್ಟ ಮೊದಲು ಅಥೆನ್ಸ್ ನಲ್ಲಿ ಪ್ರಾರಂಭ. ಅಲ್ಲಿ 1896 ಪ್ರಾರಂಭವಾಗಿದ್ದು ಇದುವರೆಗೂ ಕೂಡ ನಡ್ಕೊಂಡು ಬಂದಿದೆ. ಅದು ಎಷ್ಟಂದ್ರೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ ಈ ಕ್ರೀಡಾಕೂಟ. ಗೊತ್ತಿಲ್ಲ. ಸೊ ಈಗ 3 ವರ್ಷಗಳ ಹಿಂದೆ ಒಂದು ದೇಶದಲ್ಲಿ ನಡೆದಿತ್ತು ಒಲಿಂಪಿಕ್ ಕ್ರೀಡಾಕೂಟ. ಯಾರಿಗಾದ್ರೂ ನೆನಪಿದೆ? ಯಾವ ದೇಶದವರು ಸಂಘಟನೆ ಮಾಡಿದ್ರು ಒಲಿಂಪಿಕ್ ಕ್ರೀಡಾಕೂಟ? ಏನು ಬ್ರೆಜಿಲ್ ದೇಶದವರು ಈ ಒಂದು ಕ್ರೀಡಾಕೂಟವನ್ನ ಸಂಘಟನೆ ಮಾಡಿದ್ರು. ನೋಡಿ, ಒಂದು ಒಲಿಂಪಿಕ್ ಕ್ರೀಡಾಕೂಟವನ್ನ ಸಂಘಟನೆ ಮಾಡಬೇಕಂದ್ರೆ ಸಾಮಾನ್ಯ ಆಗಿನ ಇಲ್ಲ. ಸುಮಾರು 160 ದೇಶದ ಕ್ರೀಡಾಪಟುಗಳು ಬಂದಿರ್ತಾರೆ. 160 ದೇಶದ ಕ್ರೀಡಾಪಟುಗಳು, 10,000ಕ್ಕಿಂತ ಹೆಚ್ಚಿಗೆ ಕ್ರೀಡಾಪಟುಗಳು ಇರ್ತಾರೆ. 10,000ಕ್ಕಿಂತ ಅವ್ರ ಪ್ರತಿನಿತ್ಯ ಊಟ ವಸತಿ ಅವ್ರು ಒಂದೊಂದ್ಸರಿಗೆ ಅವ್ರು ಎಂತ ಫುಡ್ ಕೇಳ್ತಾರೆ ಅಂತ ಫುಡ್ ಕೊಡ್ಬೇಕು. ಹೀಗಾಗಿ ಲಕ್ಷಾಂತರ ಕೋಟಿ ಖರ್ಚಿದೆ. ಯಾಕಂದ್ರೆ ಅವ್ರಿಗೆಲ್ಲ ಸುಸಜ್ಜಿತವಾದಂತಹ ಸ್ಟೇಡಿಯಂಗಳನ್ನು ತಯಾರು ಮಾಡಬೇಕು. ಸೊ ಹೀಗಾಗಿ ನಮ್ಮ ಪ್ರಪಂಚದಲ್ಲಿ ಶ್ರೀಮಂತ ರಾಷ್ಟ್ರಗಳು ಮಾತ್ರ ಈ ಕ್ರೀಡಾಕೂಟವನ್ನ ಸಂಘಟನೆ ಮಾಡಲಿಕ್ಕೆ ಸಾಧ್ಯ. ಅಂದ್ರೆ ಆ ಕ್ರೀಡಾಕೂಟ ಯಾವ ದೇಶಗಳು ನಡೆಸ್ಕೊಳ್ತಾರ ಅದೊಂಥರ ಪ್ರೆಸ್ಟೇಜ್. ಒಲಿಂಪಿಕ್ ಕ್ರೀಡಾಕೂಟ ನಡೆಸುವಂತ ಪರಿಸ್ಥಿತಿ ಬಂದಿರಲ್ಲ. ಪ್ರೆಸ್ಟೇಜ್ ಒಂಥರ ಅವರಿಗೆ ಗೌರವದ ಪ್ರಶ್ನೆ. ಬಟ್ ನಾವು ಭಾರತೀಯರು ಇದುವರೆಗೂ ಕೂಡ ಒಲಿಂಪಿಕ್ ಕ್ರೀಡಾಕೂಟವನ್ನು ಸಂಘಟನೆ ಮಾಡಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅಷ್ಟೊಂದು ನಾವು ಆರ್ಥಿಕವಾಗಿ ಸಬಲರಾಗಿಲ್ಲ. ಆಮೇಲೆ ಇಲ್ಲಿ ಸ್ಟೇಡಿಯಂಗಳ ಕೊರತೆ ಏನು ಕ್ರೀಡಾಕೂಟ ಮಾಡಬೇಕಂದ್ರೆ ಸುಮಾರು 100 ಸ್ಟೇಡಿಯಂಗಳು ಹೊಸದಾಗಿ ತಯಾರಾಗಬೇಕು. ಆಮೇಲೆ ಬಂದಂತ ಕ್ರೀಡಾಪಟುಗಳಿಗೆ ಏನಂದ್ರೆ ಅವರೆಲ್ಲ ಒಳ್ಳೆ 10,000 ಕ್ರೀಡಾಪಟುಗಳು ಅಂದ್ರೆ ಅವರೆಲ್ಲ ವಸತಿ ವ್ಯವಸ್ಥೆ ಬೇಕಲ್ಲ. ಸೊ ಇದುವರೆಗೂ ಸಾಧ್ಯ ಆಗಿಲ್ಲ. ಮುಂದೆ ಏನಾದ್ರು ಸಾಧ್ಯ ಆಗುವುದು. ಆಮೇಲೆ 1894ರಲ್ಲಿ ರಚಿತವಾದ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿ ಸ್ವಿಟ್ಜರ್ಲೆಂಡ್ ನಲ್ಲಿ ಇದೆ. ಅದಕ್ಕೆ ಆದಂತ ಒಂದು ಏನ್ ಮಾಡಿದ್ದಾರೆ ಅಂದ್ರೆ ಕಚೇರಿ ಏನ್ ಮಾಡಿದ್ದಾರೆ, ಈ ಒಲಿಂಪಿಕ್ ಕ್ರೀಡಾಕೂಟಗಳನ್ನ ಸಂಘಟನೆ ಮಾಡೋದು, ಏನಾದ್ರು ನಿಯಮಗಳನ್ನ ಬದಲಾವಣೆ ಮಾಡೋದಾದ್ರೆ ಅದಕ್ಕೊಂದು ಸಂಘ ಇದೆ. ಆ ಸಂಘದ ಮುಖ್ಯ ಕಚೇರಿ ಸ್ವಿಟ್ಜರ್ಲೆಂಡ್ ನಲ್ಲಿ ಇದೆ. ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಕ್ರೀಡಾಕೂಟದ ಮಹತ್ವ ಅಂದ್ರೆ ಅಲ್ಲಿ ಯಾವುದೇ ಜಾತಿ ವರ್ಣ ಧರ್ಮದ ಭೇದ ಭಾವ. ನೋಡಿ, ಈಗ ಸುಮಾರು ನಾನು ಹೇಳಿದ್ನವಲ್ಲಿ 160 ದೇಶಗಳ ಕ್ರೀಡಾಕೂಟಗಳು ಬಂದಿರ್ತಾರೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜಾತಿಗಳು ಇರ್ತವೆ, ಹೌದಿಲ್ಲ? ಸೊ ಆಮೇಲೆ ವರ್ಣ, ಈಗ ಉದಾಹರಣೆಗೆ ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್ ಅವರೆಲ್ಲ ಅಂದ್ರೆ ಏನಾಗುತ್ತೆ, ಕೆಲವರು ಯಾವ ಕಲರ್ ಇರ್ತಾರೆ ಅವರು? ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್ ಅವರೆಲ್ಲ ಫುಲ್ ಬ್ಲ್ಯಾಕ್ ಇರ್ತಾರೆ, ಹೌದಿಲ್ಲ? ಈಗ ಅಮೆರಿಕ, ರಷ್ಯಾ, ಜಪಾನ್ ಅವ್ರು ಯಾವ ಕಲರ್ ಇರ್ತಾರೆ? ಕೆಂಪು ಇರ್ತಾರೆ, ಫುಲ್ ವೈಟ್, ಹೌದಿಲ್ಲ? ಸೊ ನಾವು ಏಷ್ಯಾ ಖಂಡದವರು ಕಂದು ಬಣ್ಣದವರು. ಹೀಗೆ ಅಲ್ಲೇ ಬೇರೆ ಬೇರೆ ವರ್ಣಗಳ ಜನರನ್ನ, ಬೇರೆ ಬೇರೆ ಬಣ್ಣದ ಜನಗಳಿರ್ತಾರೆ. ಸೊ ಅವರೆಲ್ಲ ಏನಪ್ಪಾ ಅಂದ್ರೆ ನಾವೆಲ್ಲರೂ ಒಂದೇ ಭಾವನೆ ಅಂತಕ್ಕಂಥ ಭಾವನೆ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟ ಘೋಷಿಸುತ್ತೆ. ನಾವೆಲ್ಲ ಅಂತಾರಾಷ್ಟ್ರೀಯ ಭ್ರಾತೃತ್ವ ಅಂದ್ರೆ ನಾವೆಲ್ಲರೂ ಈ ಪ್ರಪಂಚದ ಸಹೋದರ ಸಹೋದರಿ ಅಂತಕ್ಕಂಥ ಭಾವನೆಯನ್ನ ಮೂಡಿಸುವಂತ ಒಂದು ಕ್ರೀಡಾಕೂಟ ಯಾವ್ದಾದ್ರು ಇದೆ ಅಂದ್ರೆ ಅದು ಒಲಿಂಪಿಕ್ ಕ್ರೀಡಾಕೂಟ. ಆಮೇಲೆ ಅವರೆಲ್ಲ ನೋಡು, ಈಗ ಎಲ್ಲ ಉದಾಹರಣೆ ಬೇರೆ ಬೇರೆ ಜಾತಿಯವರು ಇರ್ತಾರೆ. ಉದಾಹರಣೆ ಇಂಡಿಯಾದ ಕಬಡ್ಡಿ ಟೀಮ್ ಹೋಗಿದೆ ಅಂದ್ರೆ ಬೇರೆ ಬೇರೆ ಜಾತಿಯವರು ಇರ್ತಾರೆ. ಸೊ ಅವರಲ್ಲಿ ಆ ಭಾವನೆ ಬರಂಗಿಲ್ಲ, ಗೊತ್ತಿಲ್ಲ. ನಾವೆಲ್ಲರೂ ಭಾರತೀಯರು ಅಂದ್ರೆ ಈ ಕ್ರೀಡೆನ ಗೊತ್ತಿಲ್ಲ. ಸೊ ಅವರಲ್ಲಿ ನೋಡಿ, ಉದಾಹರಣೆಗೆ ಯಾವುದೇ ಟೀಮ್ ಟೀಮ್ ನಲ್ಲಿ ಬೇರೆ ಬೇರೆ ಜಾತಿಯವರು ಇರ್ತಾರೆ, ಅವರಲ್ಲಿ ಆ ಭಾವನೆ ಬರಂಗಿಲ್ಲ, ಹೌದಿಲ್ಲ? ನಮ್ಗೆ ಕ್ರೀಡಾ ಕ್ಷೇತ್ರ ಈ ಒಂದು ಮನೋಭಾವನೆಯನ್ನ ಬೆಳೆಸುತ್ತೆ. ಆಮೇಲೆ ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮ ಎಂದರೆ ಈ ಒಲಿಂಪಿಕ್ ಕ್ರೀಡಾಕೂಟ. ಇನ್ನು ಗೈಡೆನ್ಸ್ ರಚಿಸಿದ ಸೈಟಿಯಸ್, ಪೋರ್ಟಿಯಸ್, ಅಂಪಿಯಸ್ ಅಂದ್ರೆ ಇನ್ನೂ
ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ ಅಂದ್ರೆ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ಫಾಸ್ಟರ್ ಅಂದ್ರೆ ಏನು? ಕನ್ನಡದಲ್ಲಿ ಅರ್ಥ ಫಾಸ್ಟರ್ ವೇಗವಾಗಿ, ಹೌದಿಲ್ಲ? ಫಾಸ್ಟರ್ ಅಂದ್ರೆ ವೇಗವಾಗಿ. ಉದಾಹರಣೆಗೆ ಈ ವರ್ಷದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಒಬ್ಬ ಕ್ರೀಡಾಪಟು ಅದನ್ನ 100 ಮೀಟರ್ ಕ್ರಾಸ್ ಮಾಡ್ಲಿಕ್ಕೆ 10 ಸೆಕೆಂಡ್ ನೋಡಿದ ಮುಂದಿನ ಕ್ರೀಡಾಕೂಟದಲ್ಲಿ ಅವನು ಎಷ್ಟು ಮಾಡಬೇಕು? 10 ಕಡಿಮೆ ಮಾಡಬೇಕು. 9 ಸೆಕೆಂಡ್ ನಲ್ಲಿ ಹೋಗ್ಬೋದು, 8 ಪಾಯಿಂಟ್ ಸಮಥಿಂಗ್ ನಲ್ಲಿ ಹೋಗ್ಬೋದು. ಅಂದ್ರೆ ವೇಗ ಇನ್ನೂ ವೇಗವಾಗಿರುತ್ತೆ. ಅಂದ್ರೆ ಈ ಒಲಿಂಪಿಕ್ ಕ್ರೀಡಾಕೂಟದಿಂದ ಇನ್ನೊಂದು ಒಲಿಂಪಿಕ್ ಕ್ರೀಡಾಕೂಟಕ್ಕೆ ನಾವು ಏನ್ ಮಾಡಬೇಕು? ಟೈಮಿಂಗ್ಸ್ ಅನ್ನ ಕಡಿಮೆ ಮಾಡಬೇಕು. ಅಂದ್ರೆ ವೇಗ ಜಾಸ್ತಿ ಆಗಬೇಕು, ಟೈಮಿಂಗ್ಸ್ ಕಡಿಮೆ ಆಗಬೇಕು. ಇದರ ಮೂಲ ಉದ್ದೇಶ ಇನ್ನೂ ವೇಗ ಅಂದ್ರೆ ಫಾಸ್ಟರ್. ವರ್ಷದಿಂದ ವರ್ಷಕ್ಕೆ ಅವನ ವೇಗ ಫಾಸ್ಟ್ ಆಗಬೇಕು. ಇನ್ನು ಹೈಯರ್ ಅಂದ್ರೆ ಉದಾಹರಣೆಗೆ ಎತ್ತರ ಜಿಗಿ. ಈ ವರ್ಷ 3.5 ಫೀಟ್ ಜಿಗಿದಿದ್ದಾನೆ. ಮುಂದಿನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅವನು ಏನ್ ಮಾಡಬೇಕು? 4 ಫೀಟ್ ವರೆಗೂ ಜಿಗಿತಾ ಹೋಗ್ಬೇಕು. ಅಂದ್ರೆ ಈ ಕ್ರೀಡಾಕೂಟದಿಂದ ಮತ್ತೊಂದು ಕ್ರೀಡಾಕೂಟಕ್ಕೆ ಅವನ ಹೈಟು ಜಾಸ್ತಿ ಆಗ್ತಾ ಹೋಗ್ಬೇಕು. ಇನ್ನು ಸ್ಟ್ರಾಂಗರ್ ಅಂದ್ರೆ ಬಲಿಷ್ಠ. ಉದಾಹರಣೆಗೆ ಈಗ ವೇಟ್ ಏನು ಭಾರ ಎತ್ತೋರು ಇರ್ತಾರೆ, ಹೌದಿಲ್ಲ? ಇವಾಗ ಸ್ವಲ್ಪ 200 kg ಎತ್ತಿದಾನಂದ್ರೆ ಮುಂದಿನ ಕ್ರೀಡಾಕೂಟದಲ್ಲಿ ಅವನು 250, 300 ವರೆಗೂ ಹೋಗ್ಬೇಕು. ಅಂದ್ರೆ ಒಲಿಂಪಿಕ್ ಕ್ರೀಡೆಯ ಮೂಲ ಧ್ಯೇಯ ಅಂದ್ರೆ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ಅಂದ್ರೆ ಇನ್ನೂ ವೇಗ, ಇನ್ನೂ ಬಲ, ಇನ್ನೂ ಶಕ್ತಿ ಅಂದ್ರೆ ಹೆಚ್ಚಿಗೆ ಆಗ್ತಾ ಇರೋದು ಅದರ ಉದ್ದೇಶ. ಇನ್ನು ಇದಿಷ್ಟು ಒಲಿಂಪಿಕ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಇನ್ನು ಅದರಲ್ಲಿ ಒಲಿಂಪಿಕ್ ಧ್ವಜ ಅಂತ ಬರುತ್ತೆ. ನೀವೆಲ್ಲ ನೋಡಿದಿಲ್ಲ? ಉದಾಹರಣೆಗೆ ನಾವೀಗ ಕನ್ನಡ ಶಾಲೆಯಲ್ಲಿ ಓದುವಾಗ ಕ್ರೀಡಾಕೂಟ ಕುರಿತರು ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ, ಹೌದಿಲ್ಲ? ಅಲ್ಲಿ ಕ್ರೀಡಾಕೂಟ ಪ್ರಾರಂಭವಾಗುತ್ತಿದ್ದ ಪೂರ್ವದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಯಾವ ಧ್ವಜವನ್ನು ಕಟ್ಟಿರ್ತಾರೆ? ಒಲಿಂಪಿಕ್ ಧ್ವಜ. ಗೊತ್ತಿಲ್ಲ? ಒಲಿಂಪಿಕ್ ಧ್ವಜ ಅಂದ್ರೆ ಬಿಳಿ ಬಣ್ಣದಿರುತ್ತೆ, ಗೊತ್ತಿಲ್ಲ? ಬಿಳಿ ಬಣ್ಣದಿರುತ್ತೆ. ಅದರಲ್ಲಿ ರಿಂಗ್ಗಳಿರ್ತವೆ. ಅವು ರಿಂಗ್ಗಳು 5 ಬಣ್ಣದ ಕಲರ್ ಇರ್ತವೆ. ಅಂದ್ರೆ ಬ್ಲೂ, ಬ್ಲಾಕ್, ರೆಡ್, ಯೆಲ್ಲೋ, ಗ್ರೀನ್ 5 ಬಣ್ಣಗಳಿರ್ತವೆ. ನೋಡ ರಿಂಗ್ಗಳು ನೋಡಿ ಹೇಗಿದೆ, ಒಂದರೊಳಗೆ ಒಂದೊಂದು ತಳಕಾಗಿರ್ತವೆ. ಏನಾದ್ರ ಉದ್ದೇಶ ಏನು? ಈ ರಿಂಗ್ಗಳು ಒಂದರೊಳಗೆ ಒಂದೊಂದು ತಳಕಾಗಿದಾವಲ್ಲ, ಅದರ ಉದ್ದೇಶ ಏನಪ್ಪಾ? ಅಂದ್ರೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸತಕ್ಕಂತ ಬೇರೆ ಬೇರೆ ದೇಶಗಳು ಇರ್ತಾವಲ್ಲ, ಸೊ ಒಬ್ರಿಗೊಬ್ರು ಸಹಕಾರ ಮನೋಭಾವದಿಂದ ಏನು ವರ್ತನೆ ಮಾಡಬೇಕು ಅಂತ. ಇನ್ನು ಈ ಒಲಿಂಪಿಕ್ ಧ್ವಜವನ್ನು 1912ರಲ್ಲಿ ರೋಬರ್ಟಿನ್ ಅವರು ಇವರೇ ರಚನೆ ಮಾಡ್ತಾರೆ. ಆಮೇಲೆ 1914ರಲ್ಲಿ ಪ್ಯಾರಿಸ್ ನಲ್ಲಿ ನಡೆದ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜವನ್ನು ಅಧಿಕೃತವಾಗಿ ಪ್ರಸ್ತುತಪಡಿಸ್ತಾರೆ. ಆಮೇಲೆ 1920ರ ಬೆಲ್ಜಿಯಂ ನಮ್ಮ ದೇಶದ ಹೆಸರು. ಆ ದೇಶದ ರಾಜಧಾನಿಯಾದಂತ ಆಂಟ್ವರ್ಪ್ ನಲ್ಲಿ ಮೊಟ್ಟ ಮೊದಲ ಕ್ರೀಡಾಕೂಟ ನಡೆಯುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಜ್ಯೋತಿ. ಕ್ರೀಡಾಕೂಟ ಉದ್ಘಾಟನೆ ಆದ್ಮೇಲೆ ನೋಡೋದಿಲ್ಲ, ಹುಡುಗರು ಕೈಯಲ್ಲಿ ಜ್ಯೋತಿ ಹಿಡ್ಕೊಂಡು ಓಡಿ ಬರ್ತಾರೆ. ಸೊ ಹಾಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕೂಡ ಏನು ಈ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಇರುತ್ತೆ. ನಿಮ್ಗೆ ಆಶ್ಚರ್ಯ ಒಲಿಂಪಿಕ್ ಕ್ರೀಡೆಗಳು ನಡೀತಾವಲ್ಲ, ಅಲ್ಲಿ ಈ ಒಂದು ಜ್ಯೋತಿ ಸುಮಾರು 21 ದಿನಗಳವರೆಗೆ ನಡೀತಿದೆ. ಒಲಿಂಪಿಕ್ ಕ್ರೀಡೆಗಳು 21 ದಿನಗಳವರೆಗೆ ಸತತವಾಗಿ ನಡೀತವೆ. ಆಮೇಲೆ ಆ ಜ್ಯೋತಿಯಲ್ಲಿ ಏನಿರ್ತದೆ, ಅದು 21 ದಿನ ಆರದೇ ಇರುವಾಗಿ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕಾಗಿ ಕೋಟಿ ಗಂಟೆ ಖರ್ಚು ಮಾಡಿರ್ತಾರೆ. ಜ್ಯೋತಿ 21 ದಿನ ಆರದೇ ಇರುವಾಗೆ ಅದನ್ನು ಏನ್ ಮಾಡ್ತಾರೆ, ಕೋಟಿ ಗಂಟೆ ಖರ್ಚು ಮಾಡಿರ್ತಾರೆ. ಆಮೇಲೆ ಈ ಜ್ಯೋತಿಯನ್ನು ಎಲ್ಲಿಂದ ತರ್ತಾರಪ್ಪ ಅಂತಂದ್ರೆ ಗ್ರೀಕ್ ದೇಶದ ಅಥೆನ್ಸ್, ಅಲ್ಲಿ ಒಂದು ಒಲಿಂಪಿಯಾ ನಗರ ಇದೆ. ಒಲಿಂಪಿಯಾ ನಗರ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದೊಂದು ಪೂಜ್ಯ ದೇವಸ್ಥಾನ, ಗೊತ್ತಿಲ್ಲ? ಅಲ್ಲಿ ಆ ದೇವಸ್ಥಾನದ ಮುಂದೆ ಸೂರ್ಯನ ಕಿರಣಗಳಿಂದ ಏನ ಬೆಂಕಿ ಒಟ್ಟ ಹಚ್ಚಂಗಿಲ್ಲ, ಸೂರ್ಯನ ಕಿರಣಗಳಿಂದ ತಾನೇ ಹತ್ಕೊಂಡು ಜ್ಯೋತಿ, ಗೊತ್ತಿಲ್ಲ? ಅಂತ ಜ್ಯೋತಿಯನ್ನ
ಉದಾಹರಣೆಗೆ ಅಮೆರಿಕ ದೇಶದಲ್ಲಿ ನಡೆಸ್ತಾ ಇಲ್ಲ ಅಂದ್ರೆ ಗ್ರೀಕ್ ದೇಶದಿಂದ ಅಮೆರಿಕ ದೇಶದವರೆಗೂ ಅದು ಬರೋವರೆಗೂ ಆಗಂಗಿಲ್ಲ. ಅದು ಅಷ್ಟೊಂದು ವ್ಯವಸ್ಥೆ ಮಾಡಿರ್ತಾರೆ. ಈಗ ಗ್ರೀಕ್ ದೇಶದಲ್ಲಿ ಇವ್ರ ದೇಶದ ಬಾರ್ಡರ್ ಪಾಸ್ ಆಗೋವರೆಗೂ ಅವ್ರ ಜವಾಬ್ದಾರಿ ಗೊತ್ತಿಲ್ಲ. ಅಂದ್ರೆ ಕ್ರೀಡಾಪಟುಗಳು ಇರ್ತಾರೆ, ಒಬ್ಬರಿಂದ ಇನ್ನೊಬ್ಬರಿಗೆ ರೋಡ್ ನಲ್ಲಿ ಇಟ್ಟಿರ್ತಾರೆ. ಕ್ರೀಡಾಪಟುಗಳ ಮುಖಾಂತರ ಹಸ್ತಾಂತರ ಮಾಡ್ತಾ ಜ್ಯೋತಿಯನ್ನ ಕಳಿಸ್ತಾರೆ. ಇನ್ ಕೆಲವೊಂದ್ ಕಡೆ ದೊಡ್ಡ ಗುಡ್ಡಗಾಡಲ್ಲಿ ಇರ್ತವೆ, ನಾವು ಹೋಗ್ಲಿಕ್ಕೆ ಬರಂಗಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಏರೋಪ್ಲೇನ್ ಮುಖಾಂತರ ಹೋಗ್ತಾರೆ. ಇನ್ ಕೆಲವೊಂದು ಸಮುದ್ರ ಇರುತ್ತೆ, ಸಮುದ್ರದಲ್ಲಿ ನಡೆಯಕ್ಕೆ ಗೊತ್ತಿಲ್ಲ. ಸೊ ಅಲ್ಲಿ ಏನ್ ಮಾಡ್ತಾರೆ, ಬೋಟ್ ಮುಖಾಂತರ ಅದನ್ನೇ ಮಾಡ್ತಾರೆ, ಜ್ಯೋತಿಯನ್ನ ಸಾಗಣೆ ಮಾಡ್ತಾರೆ. ಬರೀ ಆ ಜ್ಯೋತಿಯ ಸಾಗಣೆ ಮಾಡ್ಲಿಕ್ಕೆ ಎಷ್ಟೋ ಕೋಟಿ ಖರ್ಚು. ಜ್ಯೋತಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಿಸ್ಲಿಕ್ಕೆ ಕೋಟಿ ಗಂಟೆ ಖರ್ಚು. ಆಮೇಲೆ ಆ ಜ್ಯೋತಿಯನ್ನ ಉದಾಹರಣೆ ನಮ್ಮ ದೇಶದಿಂದ ಹಾದು ಹೋಗ್ಬೇಕಿತ್ತಪ್ಪ ಅಂತಂದ್ರೆ ಎಲ್ಲರಿಗೂ ಕೊಡಂಗಿಲ್ಲ. ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಾರೆ ಕ್ರೀಡಾಪಟುಗಳು. ಸೊ ಅವ್ರಿಗೆ ಕೊಡ್ತಾರೆ. ಈಗ 1 ಕಿಲೋಮೀಟರ್ಗೆ ಒಬ್ಬೊಬ್ರು ನಿಲ್ಸಿರ್ತಾರೆ. ಸೊ 1 ಕಿಲೋಮೀಟರ್ ರ್ಯಾನ್ ನೆಕ್ಸ್ಟ್ ಇನ್ನೊಂದು ಕಿಲೋಮೀಟರ್ ನಂದಿಸೋದು ಗೊತ್ತಲ್ಲ. ಹಿಂಗೆ ಕ್ರೀಡಾಪಟುಗಳು ಕೊಟ್ಟು ಅದನ್ನ ಇದನ್ನ ಮಾಡ್ತಾರೆ. ಆಮೇಲೆ ಕ್ರೀಡಾಕೂಟ ಉದ್ಘಾಟನೆ ಆಗ್ತಿರುತ್ತಲ್ಲ, ಸೊ ಅವತ್ತು ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಅದನ್ನ ಆ ದೇಶದ ಯಾರು ಅತಿಥಿಗಳು ಇರ್ತಾರಲ್ಲ ಅವರಿಂದ ಜ್ಯೋತಿಯನ್ನ ಸ್ಪರ್ಶ ಮಾಡ್ತಾರೆ. ಒಂದ್ಸಲ ಹತ್ತಿದ ಮೇಲೆ ಅದು ಸುಮಾರು 21 ದಿನಗಳ ಹಗಲು ರಾತ್ರಿ ಯಾವ್ದ ಬೇಕಾದಂತ ಮಳೆ ಬರಲಿ, ಚಳಿ ಆರಂಗಿಲ್ಲ, ಆ ತರನಾದಂತ ಒಂದು ಟೆಕ್ನಾಲಜಿಯಲ್ಲಿ ಸುಮಾರು ಕೋಟಿ ಖರ್ಚು ಮಾಡಿರ್ತಾರೆ ಜ್ಯೋತಿಗೋಸ್ಕರ. ಸೊ ಹೀಗೆ ಇದು ಜ್ಯೋತಿ ಒಂದು ನಡೀತಾ ಬಂದಿದೆ. ಆಮೇಲೆ ಇದೊಂದು ಒಲಿಂಪಿಕ್ ಗೀತೆ ಕೂಡ ಇದೆ. ಏನು ಸೊ ಆ ಒಲಿಂಪಿಕ್ ಗೀತೆಯನ್ನ ರಚನೆ ಮಾಡಿದ್ರು. ಸೊ ಹೀಗೆ ಒಂದು ಒಲಿಂಪಿಕ್ ಕ್ರೀಡಾಕೂಟ 1896ರಿಂದ ಇದುವರೆಗೂ ಸತತವಾಗಿ ನಡೀತಾ ಇದೆ. ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಏನು ಪ್ಯಾರಿಸ್ ಫ್ರಾನ್ಸ್ ದೇಶದಲ್ಲಿ ಹೌದು, ಪ್ರತಿ 4 ವರ್ಷ ಹಿಂದೆ 3 ವರ್ಷದ ಹಿಂದೆ ಬ್ರೆಜಿಲ್ ದೇಶದವರು ಮಾಡಿದ್ರು. ಈ ನೆಕ್ಸ್ಟ್ ಫ್ರಾನ್ಸ್ ದೇಶದವರು ಈ ಒಂದು ಕ್ರೀಡಾಕೂಟವನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ, ಸ್ಟಾರ್ಟ್ ಆದ್ರೆ 21 ದಿನಗಳ ಕಾಲ ನಡೆಯೋದು. ಎಲ್ಲ ಕ್ರೀಡೆಗಳು ಮುಗಿಬೇಕಂದ್ರೆ 21 ದಿವಸ ಬೇಕು. ಸುಮಾರು 10,000 ಕ್ರೀಡಾಪಟುಗಳು ಬರುತ್ತಾರೆ. 160ಕ್ಕಿಂತ ಹೆಚ್ಚು ದೇಶಗಳು ಭಾಗವಹಿಸುತ್ತವೆ. ಸೊ ಇದು ಜ್ಯೋತಿಯ ಬಗ್ಗೆ. ಏನು ಇದರಲ್ಲಿ ಒಲಿಂಪಿಕ್ ಕ್ರೀಡೆಗಳು ನೋಡ್ರಿ. ಇನ್ನು ಏಷ್ಯನ್ ಕ್ರೀಡೆಗಳು ಭಾರತ ದೇಶ ಯಾರು ಗೊತ್ತಿದೆ ಅವರಷ್ಟೇ ಹೇಳಿ. ನಾನು ಯಾಕೆ ಹೇಳ್ತೀನಿ ಅಷ್ಟೇ, ಭಾರತ ದೇಶ ಯಾವ ಖಂಡದಲ್ಲಿ ಬರುತ್ತೆ ಗೊತ್ತಿರೋ ಮಾತ್ರ ಕೈ ಎತ್ತಿ. ಭಾರತ ದೇಶ ಯಾವ ಖಂಡದಲ್ಲಿ ಬರುತ್ತೆ ಏನ್ ಹೇಳಿದೀನಿ, ಗೊತ್ತಿರೋ ಮಾತ್ರ ಕೈ ಎತ್ತಬೇಕು. ಹೇಳ ನಿಮಿಷ. ಹೌದಾ, ಭಾರತ ದೇಶ ಯಾವ ಖಂಡದಲ್ಲಿ ಬರುತ್ತೆ? ಕಾನ್ಫಿಡೆನ್ಸ್ ಇದ್ದಿದಲ್ಲೇ ನಮ್ಮ ದೇಶ ಯಾವುದು ಏಷ್ಯಾ ಖಂಡದಲ್ಲಿ ಬರುತ್ತೆ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿವೆ? ಯಾವ್ಯಾವ? ಒಬ್ಬರೇ ಹೇಳ್ಬೇಕು. ಅದು ಕೂಡ ಇನ್ನೊಂದು ಪಸಿಫಿಕ್ ಯಾರಿಗೆ ಡಿಸ್ಕಸ್ ಗೊತ್ತಿದೆ? 3 ಖಂಡಗಳ ಹೆಸರು. ಯುರೋಪ್ ಖಂಡ, ಯುರೋಪ್, ಹೀಗೆ ಏನೈತಂದ್ರೆ 1948 ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಗೊತ್ತಿಲ್ಲ, 1948ರಲ್ಲಿ ಬೇರೆ ಬೇರೆ ದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸೊ ಅವರೆಲ್ಲ ಸ್ವತಂತ್ರ ಗೊತ್ತಾಯ್ತಾ. ಸೊ ಅವಾಗ ಏನ್ ಮಾಡಿದ್ರು, ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ದೇಶಗಳು, ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಉದಾಹರಣೆಗೆ ನಾವು ಭಾರತ ಇತ್ತು, ಬಾಂಗ್ಲಾ, ಪಾಕಿಸ್ತಾನ, ಶ್ರೀಲಂಕಾ, ಜಪಾನ್, ಚೀನಾ ಎಲ್ಲ ಏಷ್ಯಾ ಖಂಡದಲ್ಲೇ ಬರ್ತಿದ್ವಿ. ಗೊತ್ತಾಯ್ತಾ. ಸೊ ಈ ಖಂಡದಲ್ಲಿ ಬರ್ತಕ್ಕಂಥ ದೇಶಗಳು ಏನಂದ್ರೆ ನಾವು ಕೂಡ ಪ್ರಪಂಚದಲ್ಲಿ
ಏಷ್ಯಾ ಖಂಡದವರ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಈ ಒಂದು ಕ್ರೀಡಾಕೂಟವನ್ನ ಸಂಘಟನೆ ಮಾಡ್ಬೇಕಂತೇಳಿ ಚಿಂತನೆ ಮಾಡ್ತಾರೆ. ಸೊ ಅಂದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಏನಿಲ್ಲ, ಆ ಕಮಿಟಿ ಕರೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಪ್ರತಿನಿಧಿಯಾಗಿ ಇವಾಗ ಗುರುದತ್ ಸೊಂದಿ ಅವರು ಇರ್ತಾರೆ. ಭಾರತ ದೇಶದ ಪ್ರತಿನಿಧಿಯಾಗಿ ಗುರುದತ್ ಸೊಂದಿ ಅವರು. ಸೊ ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ, ಹೇಗೆ 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ ಕ್ರೀಡೆಗಳು ನಡೀತೇವಲ್ಲ, ಅದೇ ರೀತಿ ಏಷ್ಯನ್ ಕ್ರೀಡೆಗಳು ಅಂದ್ರೆ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ದೇಶಗಳ ಕ್ರೀಡಾಪಟುಗಳಿಗೆ ಏನು ಈ ಒಂದು ಏಷ್ಯನ್ ಕ್ರೀಡಾಕೂಟಗಳನ್ನ ನಾವು ಪ್ರಾರಂಭ ಮಾಡೋಣ ಅಂತೇಳಿ ಅವರು ಪ್ರಸ್ತಾಪ ಮಾಡ್ತಾರೆ ನಮ್ಮ ದೇಶದವರು. ಅದಲ್ಲ ಅವಾಗ ಏನಾಯ್ತಂದ್ರೆ ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಒಪ್ಪಿಗೆ ಸೂಚಿಸ್ತಾರ, ಇಲ್ಲ ಮಾಡ್ಬೋದು, ಪ್ರತಿ 4 ವರ್ಷಗಳೊಮ್ಮೆ ಏಷ್ಯನ್ ಕ್ರೀಡಾಕೂಟಗಳನ್ನ ಮಾಡ್ಬೋದು ಅಂತೇಳಿ ಎಲ್ಲರೂ ತೀರ್ಮಾನ ತಗೊಳ್ತಾರೆ. ಅದು ಮೊಟ್ಟ ಮೊದಲೇ ಏನು ಏಷ್ಯನ್ ಕ್ರೀಡಾಕೂಟ ಎಲ್ಲಿ ನಡೀತು ಅಂದ್ರೆ 1951ರಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ದೇಶದ ರಾಜಧಾನಿ ಯಾವ್ದು? ದೆಹಲಿಯಲ್ಲಿ. ಸೊ ಅವಾಗೆ ಏಷ್ಯನ್ ಕ್ರೀಡಾಕೂಟ ಪ್ರಾರಂಭ ಆಗೋಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಸ್ಟೇಡಿಯಂಗಳು ಇರಲಿಲ್ಲ, ಕಡಿಮೆ. ಅದಲ್ಲ ಯಾವಾಗ 1951ರಲ್ಲಿ ಒಂದು ಏಷ್ಯನ್ ಕ್ರೀಡಾಕೂಟ ನಾವು ಸಂಘಟನೆ ಮಾಡಿದ್ರಲ್ಲ, ಆಟ ಆಡ್ಲಿಕ್ಕೆ ಬೇಕಲ್ಲ ಸ್ಟೇಡಿಯಂಗಳು. ಸೊ ಅವಾಗ ಡೆಲ್ಲಿಯಲ್ಲಿ ಹೊಸ ಹೊಸ ಸ್ಟೇಡಿಯಂಗಳನ್ನ ನಿರ್ಮಾಣ ಮಾಡಿದ್ರು. ಸೊ ಹೀಗೆ ಇದು ಕೂಡ 1951ರಲ್ಲಿ ಪ್ರಪ್ರಥಮವಾಗಿ ಒಂದು ಏಷ್ಯನ್ ಕ್ರೀಡಾಕೂಟ ನಮ್ಮ ದೇಶದಲ್ಲಿ ಸಂಘಟನೆ ಮಾಡಿದ್ವಿ. ಹೀಗೆ ಇದು ಕೂಡ ಪ್ರತಿ 4 ವರ್ಷಗಳಿಗೊಮ್ಮೆ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಕ್ರೀಡಾಕೂಟವನ್ನ ಸಂಘಟನೆ ಮಾಡ್ತಾರೆ. ಇನ್ನೊಂದು ಬರುತ್ತೆ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಹೇಳಿ, ಅದು ಕೂಡ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಒಲಿಂಪಿಕ್ ಕ್ರೀಡೆಗಳು 4 ವರ್ಷಗಳಿಗೊಮ್ಮೆ ನಡೀತೇವೆ. ಏಷ್ಯನ್ ಕ್ರೀಡಾಕೂಟ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಕಾಮನ್ವೆಲ್ತ್ ಕ್ರೀಡಾಕೂಟನು 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಸೊ ಹೀಗೆ ನನಗೆ ಹೇಳಿದ್ರು ಅವಾಗೆ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ವಿಜೇತರಾದಂತ ಕ್ರೀಡಾಪಟುಗಳಿಗೆ ಬರೀ ಏನ್ ಮಾಡ್ತಿದ್ರು ಅಂದ್ರೆ ಎಲೆಯಿಂದ ತಯಾರಿಸಿದಂತ ಹಾರವನ್ನ ಹಾಕ್ತಾ ಇದ್ರು. ಸೊ ಇವತ್ತು ಪದಕ ಉತ್ತಮ ಸ್ಥಾನ ಪಡೆದವರಿಗೆ ಚಿನ್ನದ ಪದಕ, ಬರೀ ಹೇಗೆ ಚಿನ್ನದ ನೀರಿನಾಗೆಲ್ಲ ಪ್ಯೂರ್ ಗೋಲ್ಡ್ ಇರುತ್ತೆ. 10 ಗ್ರಾಮ್ ಚಿನ್ನ ಇರುತ್ತದೆ ಒಂದು ತಲೆ, ಗೊತ್ತಾಯ್ತಲ್ಲ? 10 ಗ್ರಾಮ್ 10 ಗ್ರಾಮ್. ನೀವು ಸುಮಾರು ಸಾವಿರಾರು ಪದಕಗಳನ್ನ ತಯಾರು ಮಾಡಬೇಕು ಒಂದು ಕ್ರೀಡಾಕೂಟ. ಹೌದು, ಮತ್ತೆ ಗೊತ್ತಾಗಿಲ್ಲ, ಸಾಕಷ್ಟು ಇವೆಂಟ್ಸ್ಗಳು ಇರ್ತವೆ. ಏನು ಸ್ಪೋರ್ಟ್ಸ್ ಅಲ್ಲಿ ಅಥ್ಲೆಟಿಕ್ಸ್ ನಲ್ಲಿ 100, 200, 400, 800, 1500, 3000, 5 ಕಿಲೋಮೀಟರ್ ವಾಕು, 10 ಕಿಲೋಮೀಟರ್ ವಾಕು, ಆಮೇಲೆ ಮ್ಯಾರಥಾನ್ ಅಂತ ಇರುತ್ತೆ. ಹೌದು, 4 ಮಂದಿಗೂ ಒಂದೊಂದು ಕೊಡ್ತಾರೆ ಗೋಲ್ಡ್ ಮೆಡಲ್. ಇಲ್ಲದವೇ ಶಾರ್ಟ್ ಪುಟ್, ಜಾವ್ಲಿನ್, ಹ್ಯಾಮರ್, ಡಿಸ್ಕ್, ಲಾಂಗ್ ಜಂಪ್, ಹೈ ಜಂಪ್, ರಿವರ್ ಜಂಪ್, ಗೊತ್ತಿಲ್ಲ. ಆಮೇಲೆ ಹಾಕಿ, ಕಬಡ್ಡಿ ಸೆಪರೇಟ್. ಹಾಕಿ ಒಳಗೆ ಸೊ ಅದ್ರೊಳಗೆ ಫಸ್ಟ್ ಬಂದ್ರೆ ಎಲ್ಲರೂ ಚಿನ್ನದ ಬರ್ತಾರೆ. ಬರೀ ಕಾಕಣಿಗೆ ಎಷ್ಟೇ ಅಲ್ಲ, ಆ ತಂಡದೊಳಗೆ ಎಷ್ಟು ಸದಸ್ಯ ಇರ್ತಾರಲ್ಲ ಎಲ್ಲರಿಗೂ ಚಿನ್ನದ ಬರ್ತಾರೆ. ಗೊತ್ತಿಲ್ಲ, 10 ಗ್ರಾಮದ ಪ್ಯೂರ್ ಗೋಲ್ಡ್ ಇರುತ್ತೆ. ಗೊತ್ತಿಲ್ಲ, ನಿಮಗೆ ಇತ್ತೀಚೆಗೆ ನಾನು ಹೇಳಿದಾಗೆ ನೀರಜ್ ಚೋಪ್ರಾ ಏನು ನಮ್ಮ ದೇಶದ ಯುವ ಸೈನಿಕ ಏನು. ಸೊ ಅವನು ಇಂಡಿಯಾ ನಡೆದಂತ ಏನು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೊ 88.28 ಮೀಟರ್ ದೂರ ಎಸೆದು ಏನು ಚಿನ್ನದ ಪದಕವನ್ನು ಪಡ್ಕೊಂಡು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಿದೆ. ಇದುವರೆಗೂ ಯಾರು ಏನೋ ಗೌರವಿಸ್ತಾ ಇದ್ದಾರೆ ಕ್ರೀಡಾಕೂಟ ಪ್ರಾರಂಭವಾಗಿ. ಯಾರು ಜಾವ್ಲಿನ್ ನಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರಲಿಲ್ಲ, ಪ್ರಥಮವಾಗಿ ಅವನು ಪಡ್ಕೊಂಡ. ಅದೇ ರೀತಿ PV ಸಿಂಧು ಅಂತೇಳಿ ಬ್ಯಾಡ್ಮಿಂಟನ್. ಸೊ ಅವಳು ಹಿಂದಿನ ಕ್ರೀಡಾಕೂಟದಲ್ಲಿ ಏನು 4 ವರ್ಷಗಳ ಹಿಂದಿನ ಕ್ರೀಡಾಕೂಟದಲ್ಲಿ ಸೊ ಅವಳೇನು ದ್ವಿತೀಯ ಸ್ಥಾನ ಪಡ್ಕೊಂಡು ಬೆಳ್ಳಿ ಪದಕವನ್ನು ಪಡ್ಕೊಂಡು ಬರೀ ನೋಡಿ ಒಂದ್ಸಲ ಒಲಿಂಪಿಕ್ಸ್ ನಲ್ಲಿ ಅವಳು ಬರೀ ಸೆಕೆಂಡ್ ಬಂದಕ್ಕೆ ಓಡಿರುತ್ತೆ. ಕೇಂದ್ರ ಸರ್ಕಾರ ಓಡಿಲ್ಲ, ಅವಳಿಗೆ ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದವರು ಆಂಧ್ರ ಪ್ರದೇಶ ಸರ್ಕಾರ 1 ಕೋಟಿ ಕೊಡು, ತೆಲಂಗಾಣ ಹೊಸ ರಾಜ್ಯ ಆಗಿದೆ, ತೆಲಂಗಾಣ ರಾಜ್ಯದವರು 1 ಕೋಟಿ ಕೊಡು, ಗೊತ್ತಿಲ್ಲ. ಆಮೇಲೆ ಬೇರೆ ಬೇರೆ ದೊಡ್ಡ ಖಾಸಗಿ ಫ್ಯಾಕ್ಟರಿ ಓನರ್ಗಳು ಇರ್ತಾರಲ್ಲ, ಸೊ ಸುಮಾರು ಒಂದು ಕಾರಿನ ಬೆಲೆ 30 ರಿಂದ 35 ಲಕ್ಷ. 3 ಕಾರುಗಳನ್ನ ಅವ್ರಿಗೆ ಅಷ್ಟೇ